ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ಬಿಜೆಪಿಯ ಪಾಳಿಯದಲ್ಲಿ ಇದೀಗ ಅಡ್ಡ ಮತದಾನದ ಫೈಟ್ ನಡೀತಾ ಇದೆ. ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಎಸ್ಟಿ ಸೋಮಶೇಖರ್. ಕಮಲ ಪಾಳಿಯದಲ್ಲಿ ಅಡ್ಡ ಮತದಾನದ ಫೈಟ್ ನಡೀತಾ ಇದೆ. ಇದೀಗ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಎಸ್ಟಿ ಸೋಮಶೇಖರ್. ವಿಜೇಂದ್ರ ಆರ್ ಅಶೋಕ್ ವಿರುದ್ಧ ಗಂಭೀರವಾದಂತಹ ಆರೋಪವೊಂದನ್ನ ಮಾಡಿದ್ದಾರೆ. ಬಿವೈವಿ ಕಡಿಯರನ್ನ ಅಶೋಕ್ ಸೋಲಿಸಬೇಕು, ಅಶೋಕ್ ಕಡಿಯವರನ್ನ ಬಿವೈವಿ ಸೋಲಿಸಬೇಕು ಅಂತ ಅಡ್ಡ ಮತದಾನವನ್ನ ಮಾಡ್ತಿರ್ಬೇಕು ಎನ್ನುವಂತಹ ಗಂಭೀರವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಟಿ ಸೋಮಶೇಖರ್ ಬಿಜೆಪಿಯಿಂದ ಉಚ್ಚಾಟನೆಯಾದವರು, ಕಾಂಗ್ರೆಸ್ಗೂ ಕೂಡ ಮತ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಬಟ್ ಅವರವರಿಗೆ ಬಿಟ್ಟಿದ್ದು. ಆದರೆ ಇದೀಗ ಹೊಸದಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಅದು? ಬಿವೈ ವಿಜೇಂದ್ರ ಮತ್ತು ಆರ್ ಅಶೋಕ್ ಬಿಜೆಪಿಯಲ್ಲಿ ಈಗಾಗಲೇ ಬಡಿದಾಟ ನಡೀತಾ ಇದೆ ಅನ್ನೋದು ಕೂಡ ಗೊತ್ತು. ಮನೆಯೊಂದು 3 ಬಾಗ್ಲಾಗಿದೆಯೋ 100 ಬಾಗ್ಲಾಗಿದೆಯೋ ಗೊತ್ತಿಲ್ಲ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮಶೇಖರ್ ಅವರು ಹೇಳಿರುವಂಥದ್ದು ನೋಡಿ, ಬಿವೈ ವಿಜೇಂದ್ರ ಬಣ ಒಂದು ಕಡೆ ಇದೆ, ಆರ್ ಅಶೋಕ್ ಬಣ ಒಂದು ಕಡೆ ಇದೆ. ಆರ್ ಅಶೋಕ್ ಪರವಾಗಿ ನಿಂತಹ ಅಭ್ಯರ್ಥಿ ಒಬ್ಬರಿದ್ದಾರೆ, ಬಿವೈ ವಿಜೇಂದ್ರ ಪರವಾಗಿ ನಿಂತಹ ವ್ಯಕ್ತಿ ಒಬ್ಬರಿದ್ದಾರೆ. ಅಶೋಕ್ ಮತ್ತು ಬಿವೈವಿ ಮೊದಲು ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣವನ್ನು ಮಾಡಿದ್ರೆ ಸಾಕು ಅಂತ ಸೋಮಶೇಖರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇರೆ ಯಾರೂ ಕೂಡ ಪ್ರಮಾಣ ಮಾಡೋದು ಬೇಕಾಗಿಲ್ಲ, ನಮ್ಮನ್ನ ಸಸ್ಪೆಂಡ್ ಮಾಡಿ ಗೂಬೆ ಕೂರಿಸೋಕೆ ಯತ್ನವನ್ನು ಮಾಡ್ತಾ ಇದ್ದಾರೆ, ಆದ್ರೆ ಏನಾಗುತ್ತೋ ನೋಡೋಣ ಅಂತ ಎಸ್ಟಿ ಸೋಮಶೇಖರ್ ಅವರು ಖಡಕ್ ಆಗಿ ಮಾತನಾಡಿದ್ದಾರೆ. ನೋಡಿ, ಅಶೋಕ್ ಕಡೆಯವರನ್ನ ಬಿವೈವಿ ಸೋಲಿಸಬೇಕು ಅಂತ ಪಣ ತೊಟ್ಟಿರಬಹುದು. ಇನ್ನ ಬಿವೈ ವಿಜೇಂದ್ರ ಅವರ ಕಡೆಯವ್ರನ್ನ ಅಶೋಕ್ ಅವರು ಸೋಲಿಸಬೇಕು ಅಂತ ಪಣ ತೊಟ್ಟಿರಬಹುದು. ಈಗ ಅವ್ರನ್ನ ಸೋಲಿಸಬೇಕು ಇವ್ರನ್ನ ಸೋಲಿಸಬೇಕು ಅಂತ ಹೋಗಿ ಬಿಜೆಪಿನೇ ಸೋತು ಸುಣ್ಣವಾಗಿರುವಂಥದ್ದು. ಎಸ್, ಈಗೇನು ಬಿವೈ ವಿಜೇಂದ್ರ ಅವರು ಆಣೆ ಪ್ರಮಾಣ ಮಾಡಬೇಕು, ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ನಡೆಸಬೇಕು ಅಂತ ಹೇಳ್ತಾ ಇದ್ರಲ್ವಾ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸೋಮಶೇಖರ್ ಅವರು ಮಾತನಾಡಿದ್ದಾರೆ. ನೋಡಿ, ಯಾರು ಹೋಗೋದು ಬೇಡ, ಪ್ರಮಾಣ ಮಾಡೋದಾದ್ರೆ ಅಶೋಕ್ ಹೋಗಿ ಪ್ರಮಾಣ ಮಾಡಲಿ, ಬಿವೈ ವಿಜೇಂದ್ರ ಹೋಗಿ ಪ್ರಮಾಣ ಮಾಡಲಿ, ಅವರಿಬ್ರು ಪ್ರಮಾಣ ಮಾಡಿದ್ರೆ ಸಾಕು, ಬೇರೆ ಯಾರು ಕೂಡ ಪ್ರಮಾಣ ಮಾಡೋದು ಬೇಕಾಗಿಲ್ಲ. ನಮ್ಮನ್ನು ಸಸ್ಪೆಂಡ್ ಮಾಡಿ ಗೂಬೆ ಕೂರಿಸೋಕೆ ಈ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಏನಾಗುತ್ತೋ ಆಗಲಿ, ನಾನು ನೋಡ್ಕೊಳ್ತೀನಿ ಅಂತ ಸೋಮಶೇಖರ್ ಅವರು ಇಲ್ಲಿ ಗಟ್ಟಿಯಾಗಿ ಮಾತನಾಡಿದ್ದಾರೆ. ಮತದಾನದೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ತಿದ್ದಾರೆ ಸರ್. ವಿಜೇಂದ್ರ ಅವರು ಹೇಳ್ತಾರೆ ಧರ್ಮಸ್ಥಳದಲ್ಲೇ ಇದು ಶಾಸಕಾಂಗ ಪರಿಷತ್ ಸಭೆ ಮಾಡೋಣ, ಆಣೆ ಪ್ರಮಾಣ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ಕೆಲವರು ಒಪ್ಕೊಳ್ತಾ ಇದ್ದಾರೆ. ನನಗೆ ಅಲ್ಲ, ಸುಮ್ಮನೆ ನಾನು ಹೇಳ್ತಕ್ಕಂಥದ್ದು, ಆರ್ ಅಶೋಕ್ ರವರು ವಿಜೇಂದ್ರನ ಅಭ್ಯರ್ಥಿಯನ್ನ ಸೋಲಿಸ್ಬೇಕು ಅಂತಕ್ಕಂಥದ್ದು ಇರ್ಬೋದು. ವಿಜೇಂದ್ರ ಅವರು ಅಶೋಕರ ಅಭ್ಯರ್ಥಿಯನ್ನ ಸೋಲಿಸ್ಬೇಕು ಅಂತಕ್ಕಂಥದ್ದು ಇರ್ಬೋದು. ಅದರಿಂದ ಅಶೋಕು ಮತ್ತೆ ವಿಜೇಂದ್ರನ ಇಬ್ರು ಹೋಗಿ ಪ್ರಮಾಣ ಮಾಡಿಬಿಟ್ರೆ ಸಾಕು. ಎಲ್ಲಿ ಧರ್ಮಸ್ಥಳದಲ್ಲಿ 63 ಜನ ಎಮ್ ಎಲ್ ಎಗಳು ಇದು ಮಾಡೋದು ಬೇಡ, ಅವ್ರಿಬ್ರನ್ನೇ ಕರ್ಕೊಂಡೋಗಿ ಮಾಡಿದ್ರೆ ಸಾಕಾಯ್ತು. ಬೇರೆ ಯಾರು ಮಾಡೋದು ಬೇಡ ಅಲ್ವಾ? 63 ಜನ ಎಮ್ ಎಲ್ ಎಗಳು ಹಾಕಿ ಇವರೇ ಕರ್ಕೊಂಡು ಹೋಗಿ ಇವರಿಬ್ಬರನ್ನ ಮಾಡಿಸಿದ್ರೆ ಸಾಕು. ಹೈಕಮಾಂಡ್ ಹೋಗಿ ಇವರು ವರದಿನೂ ಕೂಡ ಕೊಟ್ಟು ಬಂದಿದ್ದಾರೆ ಸರ್. ಏನಾಗ್ತದೆ, ಇವರೆಲ್ಲ ಸಸ್ಪೆನ್ಷನ್ ಮಾಡಿ ಯಾರ ಮೇಲೆ ಗೂಬೆ ಕುಣಿಸ್ತಕ್ಕಂಥದ್ದು, ಯಾರ ಮೇಲೂ ಅಪಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಿದ್ದಾರೆ. ಅವರ ಪಕ್ಷ ಆಂತರಿಕ ಏನ್ ಮಾಡ್ತಾರೆ ಮಾಡ್ಲಿ. ಅಡ್ಡ ಮತದಾನದೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ತಿದ್ದಾರೆ ಸರ್. ವಿಜೇಂದ್ರ ಅವರು ಹೇಳ್ತಾರೆ. ಇನ್ನು ಇದೇ ಅಡ್ಡ ಮತದಾನದ ವಿಚಾರವಾಗಿ ಶೋಭಾ ಕರಂದ್ಲಾಜೆಯ ವಿರುದ್ಧವೂ ಕೂಡ ಎಸ್ಟಿ ಸೋಮಶೇಖರ್ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಡ್ಡ ಮತದಾನಕ್ಕೆ ಶೋಭಾ ಕರಂದ್ಲಾಜೆ ಕೂಡ ಕಾರಣ. ಶೋಭಾ ಮೇಡಂಗೆ ಅಶೋಕ್ ಕಂಡ್ರೂ ಆಗಲ್ಲ, ಇತ್ತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರನ್ನ ಕಂಡ್ರೂ ಕೂಡ ಆಗಲ್ಲ. ಶೋಭಾ ವಿರುದ್ಧ ಎಸ್ಟಿ ಸೋಮಶೇಖರ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಷ್ಟು ಅಲ್ಲೋಲ ಕಲ್ಲೋಲ ಆಗೋಕೆ ಶೋಭಾ ಕರಂದ್ಲಾಜೆಗೆ ಕಾರಣ ಎನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಶೋಭಾ ಅವರು ನಮ್ಗೇನೇ ಹೇಳುವಂತಹ ಆಗಿಲ್ಲ. ನೋಡಿ, ಅಡ್ಡ ಮತದಾನ ಈಗಾಗಲೇ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆಗಳು, ಸಂಚಲನಗಳು, ಹಾಗೆ ಹೈಕಮಾಂಡ್ ನಾಯಕರ ಗರಂಗೂ ಕೂಡ ಕಾರಣವಾಗಿರುವಂಥದ್ದು. ಆದರೆ ಈ ನಡುವೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ ಈ ಒಂದು ಅಡ್ಡ ಮತದಾನದ ಪ್ರಕರಣದಲ್ಲಿ. ಈ ಅಡ್ಡ ಮತದಾನದ ಪ್ರಕರಣದಲ್ಲಿ ಶೋಭಾ ಮೇಡಮ್ ಏನಂತಂದ್ರೆ, ಅಶೋಕ್ ಅವರು ಕಂಡ್ರು ಕೂಡ ಶೋಭಾ ಮೇಡಮ್ಗಾಗಲ್ಲ, ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರನ್ನ ಕಂಡ್ರು ಕೂಡ ಶೋಭಾ ಮೇಡಮ್ಗಾಗಲ್ಲ. ಹೀಗಾಗಿ ಶೋಭಾ ಅವರೇ ಈ ಒಂದು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದ್ದಾರೆ. ಶೋಭಾ ವಿರುದ್ಧ ಎಸ್ಟಿ ಸೋಮಶೇಖರ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ನವರು ಕ್ಷೇತ್ರಕ್ಕೆ ಅನುದಾನವನ್ನ ಕೊಟ್ಟಿದ್ದಾರೆ.
ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿದ್ದೇವೆ, ವೋಟ್ ಹಾಕಿರೋ ಬಗ್ಗೆ ನಾವು ಹೇಳಿದ್ದೇವೆ, ತಾಕತ್ತಿದ್ರೆ ಅಡ್ಡ ಮತದಾನ ಮಾಡಿದವರನ್ನ, ಅಡ್ಡ ಮತ ಹಾಕಿದವರನ್ನ ಪತ್ತೆ ಹಚ್ಚಿ ಅಂತ ಸೋಮಶೇಖರ್ ಸವಾಲು ಹಾಕಿರುವಂತಿದೆ. ಇಲ್ಲಿ ಎಸ್.ಟಿ. ಸೋಮಶೇಖರ್ನ ಕೆಣಕೋದ್ ಬೇಡ, ಕೆಣಕಿದ್ರೆ ನಾವು ತಕ್ಕದಾದಂತಹ ಉತ್ತರವನ್ನೇ ಕೊಡ್ತೇವೆ ಅಂತ ಇಲ್ಲಿ ಎಸ್.ಟಿ. ಸೋಮಶೇಖರ್ ಗುಡುಗಿರುವಂಥದ್ದು. ಕಾಂಗ್ರೆಸ್ನವರು ಕ್ಷೇತ್ರಕ್ಕೆ ಅನುದಾನವನ್ನ ಕೊಟ್ಟಿದ್ದಾರೆ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿದ್ದೀವಿ, ವೋಟ್ ಹಾಕಿರೋ ಬಗ್ಗೆ ಈಗಾಗಲೇ ನಾವು ಕೂಡ ಹೇಳಿದ್ದೇವೆ. ಅವತ್ತೇ ಅವರು ಹೇಳಿದ್ರು, ಮತದಾನ ಆದಂತಹ ಸಂದರ್ಭದಲ್ಲಿ ಡಿ.ಕೆ.ಶಿ ಅವರ ಜೊತೆಗೂ ಕೂಡ ಅವರ ಫೋಟೋ ಒಂದು ವೈರಲ್ ಆಗಿರುವಂಥದ್ದು, ಹೆಬ್ಬಾರ್ ಅವ್ರದ್ದು ಹಾಗೆ ಎಸ್.ಟಿ.ಎಸ್ ಅವ್ರದ್ದು. ಇನ್ನು ವೋಟ್ ಹಾಕಿರೋ ಬಗ್ಗೆ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದೇ ಒಂದು ಹೇಳಿಕೆ ಕುರಿತಂತೆ ಅಂದರೆ ತಾಕತ್ತಿದ್ರೆ ಅಡ್ಡ ಮತದಾನ ಹಾಕಿದವರನ್ನ ಪತ್ತೆ ಹಚ್ಚಲಿ, ಎಸ್.ಟಿ. ಸೋಮಶೇಖರ್ನ ಕೆಣಕೋದ್ ಬೇಡ, ಕೆಣಕಿದ್ರೆ ನಾವು ತಕ್ಕದಾದಂತಹ ಉತ್ತರವನ್ನೇ ಕೊಡ್ತೀವಿ ಅಂತ ಇಲ್ಲಿ ಟಾಂಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಅನಾಹುತ ಆಗಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಶೋಭನೆ ಕಾರಣ. ಶೋಭಾ ಮೇಡಮ್ಗೆ ಆರ್ ಅಶೋಕ್ ಕಂಡ್ರು ಆಗಲ್ಲ, ವಿಜೇಂದ್ರ ಕಂಡ್ರು ಆಗಲ್ಲ. ಇವರಿಬ್ಬರನ್ನು ಟಾರ್ಗೆಟ್ ಮಾಡಿ ಈ ಬಿಜೆಪಿ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಬೇಕಾದ್ರೆ ಈ ಅಮ್ಮನೇ ಕಾರಣ. ಈ ಅಮ್ಮನ್ನ ಫಸ್ಟು ಧರ್ಮಸ್ಥಳಕ್ಕೆ ಹೋಗಿ ನಿಲ್ಲಿಸಿದ್ರೆ ಅಶೋಕನ್ನ ಸೋಲಿಸ್ಬೇಕು, ವಿಜೇಂದ್ರನ ಸೋಲಿಸ್ಬೇಕು ಅಂತಕ್ಕಂಥದ್ದು ಅವರಿಬ್ಬರಿಗೂ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದೇ ಮೈಂಡ್ ಮಾಡಿರ್ತಕ್ಕಂಥದ್ದೇ ಈ ಅಮ್ಮನೇ, ಶೋಭಾ ಮೇಡಮ್ಮೆ. ಅದಕ್ಕೆ ನಮ್ಗೆ ಹೇಳ್ಬೇಕಾದ ನೆಸೆಸಿಟಿ ಅಮ್ಮ ಇಲ್ಲ. ನಾನು ಓಪನ್ಗೆ ಚಾಲೆಂಜ್ ಮಾಡಿದ್ದೇನೆ, ಬಿ ಜೆ ಪಿಯವರು ಕರ್ಟಸಿಗೂ ನಮ್ಮನ್ನು ಕೇಳಲಿಲ್ಲ, ನನಗೆ ಹೆಬ್ಬಾರ್ಗೆ ಅಂತೇಳಿ ಮುಖ್ಯಮಂತ್ರಿಗಳು ಕರೆದಿದ್ರು, ಒಪ್ಕೊಂಡ್ರು, ಕ್ಷೇತ್ರಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು, ಅನುದಾನ ಕೊಟ್ಟಿದ್ದಾರೆ, ಮತ ಹಾಕಿದ್ದೀನಿ, ಓಪನಾಗಿ ಹೇಳ್ತಾ ಇದ್ದೀವಿ. ಇವ್ರು ತಾಕತ್ತಿದ್ರೆ ಕಂಡಿಡಿಲಿ, ಇವ್ರನ್ನ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಮುಂದೆ ನಿಲ್ಲಿಸಿ, ಇವರು ಯಾರ್ಯಾರಿಗೂ ಅಶೋಕ್ ವಿರುದ್ಧ ಹೇಳಿದ್ದಾರೆ, ವಿಜೇಂದ್ರನ ವಿರುದ್ಧ ಮಾಡಿದ್ದಾರೆ ಅಂತೇಳಿ ಅವಾಗ ಗೊತ್ತಾಗ್ತದೆ. ಸೋಮಶೇಖರ್ನ ಕೆಣಕದು ಬೇಡ ಶೋಭಾ ಮೇಡಮ್ನವರು, ಗೊತ್ತಾಯ್ತಾ? ಕೆಣಕಿದ್ರೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗ್ತದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.